ಅಬ್ಬಾ ನಾಷ್ಟ ಎಲ್ಲ ಆಯಿತು. ಬಾಂಡೆನೂ ಎಲ್ಲ ತಿಕ್ಕದಾಗೈತಿ. ಬಡ ಬಡ ಮಧ್ಯಾಹ್ನ ಅಡುಗೆಗೆ ರೆಡಿ ಮಾಡ್ಕೊಂಡ್ಬಿಡ್ಬೇಕು ಇವಾಗ. ಏನು ಮಾಡೋದು ಅಡುಗೆ? ಬಡ ಬಡ ಅಡುಗೆ ಮಾಡಿ ಕೆಲಸ ಎಲ್ಲ ಮುಗಿಸ್ಕೊಂಡು ಇವತ್ತು ಹೊಲಿಯುವಂತೂ ಭಾಳ ಅದಾವು. ಯಾಕಂದ್ರೆ ನಾಳಿಂದ ಮತ್ತೆ ಹೊಲ್ದಾಗ ಹೋಗ್ಬೇಕಲ್ಲ. ಹೊಲ್ದಾಗ ಹೋಗ್ಬಿಟ್ರೆ ಮತ್ತೆ ಹೊಲಿಯೋಕ್ಕಾಗಂಗಿಲ್ಲ. ಅದಕ್ಕೆ ಎಷ್ಟದಾವು ಅಷ್ಟು ಇವತ್ತು ಹೊಲ್ದು ಒಂದು ಕಡೆ ಇಟ್ಟು ಅದನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಹೊಲ್ದಾಗ ಹೋಗಿ ನಾಳೆ ಹೊಲ್ದಾಗ ಹೋಗಿ ಬಂದೆ ಅಂದ್ರೆ 2 ದಿನ ಆಗುತ್ತೆ ನಾವು ಹೊಲ್ದಾಗೆಲ್ಲ ಕೆಲಸ ಮುಗಿಸ್ಕೊಂಡು ಮತ್ತೆ ಆಮೇಲೆ ಹೊಲ್ಯಾಕೆ ಬರ್ತೈತಿ. ಈಗ ಮೊದಲು ಎಮರ್ಜೆನ್ಸಿ ಯಾವ್ಯಾವ ಅದಾವು, ಈ ವಾರದಾಗ ಯಾರ್ಯಾರಿಗೆ ಕೊಡಬೇಕು ಅನ್ನೋದನ್ನು ನೋಡಿ ಅವಿಷ್ಟು ಮೊದಲು ಹೊಲ್ದಿಟ್ಬಿಡ್ತೀನಿ ಇವತ್ತು. ಹಂಗೆ ಮಾಡ್ಬೇಕು. ಲಲಿತಿ, ಲಲಿತಿ, ಯಾಕ್ರಿ ಅತ್ಯಾರ ಏನಾಯ್ತು? ಇದಕ್ಕೆ ಅಷ್ಟೊಂದು ಸಿಟ್ನಾಗದಿರಲ್ಲ, ಏನಾತ್ರಿ ಅತ್ಯಾರ? ಏನಾಟ ಮನ್ಯಾಗ ಎಲ್ಲರಿಗೂ ನೆಮ್ಮದಿಲ್ಲದಂಗೆ ಮಾಡಾಕೊಂತಿದ್ದೀನಿ ನೀನು. ಅದು ಯಾವ ದರಿದ್ರನೇ ಏನ ನೀನು ಈ ಮನೆಗೆ ಬಂದಾಗಿಂದ ಮನ್ಯಾಗ ಯಾರು ನೆಮ್ಮದಿಂದನೇ ಇಲ್ಲ ನೋಡು. ಯಾಕ್ರಿ ಅತ್ತೀರ ಏನಾಯ್ತು? ಎದಕ್ರಿ ಹಂಗೆ ಮಾತಾಡಕೊಂತೀರಿ? ನಾನೇನು ಮಾಡಿದ್ದೀರಿ ಅತ್ತೀರ ಅಂಥದ್ದು? ಏನು ಮಾಡಿದೀಯ ಇವತ್ತು? ನೀ ಮಾಡಿರೋ ಕೆಲಸಕ್ಕೆ ನನ್ನ ಮಗ ಇವತ್ತು ಉಪವಾಸ ಹೋದ ಕೆಲಸಕ್ಕೆ ಗೊತ್ತನ? ಅತ್ತೀರ ನಾನು ನಾಷ್ಟ ಮಾಡಿದ್ದೆಲ್ರಿ, ಅದು ಎಲ್ಲರೂ ನಾಷ್ಟ ತಿನ್ನೋ ಟೈಮಿಗೆ ನಾಷ್ಟ ಮಾಡೀನಿ. ಮತ್ತೆ ಯಾಕ್ರಿ ಅತ್ತೀರ ಉಪವಾಸ ಹೋದ್ರು? ಯಾರು ಉಪವಾಸ ಹೋದ್ರಿ ಅತ್ತೀರ? ಇನ್ಯಾರ? ನನ್ನ ಮಗ ರಾಜು ಉಪವಾಸ ಹೋದ ಇವತ್ತು, ಗೊತ್ತನು ನಿನಗ? ಅವನನ್ನು ಬಿಟ್ಟು ನೀವೆಲ್ಲರೂ ಗರದ್ದಂಗೆ ಹೊಟ್ಟಿ ತುಂಬ ತಿಂದು ನಿಂತಿರಲ್ಲ ಈಗ. ಅತ್ತೀರ ಅವ್ರು ಇದಕ್ಕೆ ಉಪವಾಸ ಹೋದ್ರಿ? ನಾಷ್ಟ ಎಲ್ಲರೂ ತಿನ್ನಂಗ ಮಾಡಿದ್ದೀರಿ ಅತ್ತೀರ, ಭಾಳ ಮಾಡಿದ್ದೆ. ಅವ್ರು ಇದಕ್ಕೆ ಅತ್ತೀರ ಉಪವಾಸ ಹೋದ್ರು? ನಾಟಕ ಮಾಡ್ತಿದ್ದಿ ನಾಟಕ? ಮಿಟ್ಟಕಲಾಡಿ ನೀನು ಎಂಥ ನಾಟಕ ರಾಡಿ ಅದಿ ಅನ್ನೋದು ನನಗೆ ಚಂದನತಂಗ ಗೊತ್ತೈತಿ. ನಾಟಕ ಮಾಡ್ತೀವಿ ಮತ್ತೆ ಮಾಡೋದು ಮಾಡಿ. ಅತ್ತೀರ ಎದಕ್ರಿ ಹಾಗೆಲ್ಲ ಮಾತಾಡಕೊಂತೀರಿ? ಅತ್ತೀರ ನಾನು ಏನು ಮಾಡೀನಿ? ನಾಷ್ಟಾನ ಸರಿಯಾದ ಟೈಮಿಗೆ ಮಾಡಿಕೊಟ್ಟಿನಲ್ರಿ ಅತ್ತೀರ, ಅಂದರೂ ಎದಕ್ರಿ ಹಿಂಗೆ ಮಾತಾಡ್ತೀರಿ? ಎದಕ್ಕೋ ಮನ್ಯಾಗ ಯಾರನ್ನ ಕೇಳಿ ನೀನು ಅಕ್ಕಿ ರೊಟ್ಟಿ ಮಾಡಿದ್ದಿಲ್ಲ ಇವತ್ತು? ಯಾರನ್ನು ಕೇಳಿ ಅಕ್ಕಿ ರೊಟ್ಟಿ ಮಾಡಿದೆ? ಈ ಮನ್ಯಾಗ ನೀನು ದೊಡ್ಡ ಮಹಾರಾಣಿ ಅಂತ ಅನ್ಕೊಂಡ್ಬಿಟ್ಟೇನು? ನೀನೇನು ಮಾಡಿ ಹಾಕ್ತಿದ್ದೆ ಅದನ್ನ ನಾವೆಲ್ಲ ತಿನ್ಕೊಂಡು ಬಿದ್ದಿರ್ಬೇಕನ ಈ ಮನ್ಯಾಗ? ದೊಡ್ಡ ಯಜಮಾನಿಯನ್ನ ನೀ ಈ ಮನ್ಯಾಗ? ಅತ್ತೀರ ಇಲ್ರಿ ಅತ್ತೀರ, ಯಾಕೆ ಹಂಗೆ ಮಾತಾಡ್ತೀರಿ? ಅದು ಮನ್ಯಾಗ ಮತ್ತೇನು ತರಕಾರಿ ಅಷ್ಟ ಐತ್ರಿ, ಹಿಟ್ಟು ಎಲ್ಲ ಖಾಲಿ ಆಗಿತ್ರಿ ಅತ್ತೀರ. ಅಕ್ಕಿ ಹಿಟ್ಟು ಒಂದು ಸ್ವಲ್ಪ ಭಾಳ ಇತ್ತು, ಅದಕ್ಕೆ ಅದ್ರಾಗ ಒಂದು ಸ್ವಲ್ಪ ಇವೆಲ್ಲ ತರಕಾರಿ ಹಾಕಿ ಮಾಡಿದ್ರೆ ಚಲೋ ಆಗುತ್ತಂತಂದು ಅಕ್ಕಿ ರೊಟ್ಟಿ ಮಾಡಿದ್ದೆ ರೀ ಅತ್ತೀರ. ಎದಕ್ಕೆ ರೀ ಅತ್ತೀರ? ನನ್ನ ಮಗ ಮುಂಜಾನೆ ಎದ್ದು ಅಕ್ಕಿ ರೊಟ್ಟಿ ರಾಗಿ ರೊಟ್ಟಿ ಅದೆಲ್ಲ ತಿನ್ನಲ್ಲ ಅನ್ನೋದು ನಿನಗೆ ಗೊತ್ತಿಲ್ಲ? ಇಲ್ಲ ರೀ ಅತ್ತೀರ, ನಾನು ನಿಜವಾಗ್ಲೂ ಗೊತ್ತಿಲ್ಲ. ಅಲ್ರಿ ಅತ್ತೀರ, ಅಕ್ಕಿ ರೊಟ್ಟಿ ಎದಕ್ಕೆ ತಿನ್ನಲ್ರಿ ಬೆಳಿಗ್ಗೆ? ಅವತ್ತೆಲ್ಲ ಚಪಾತಿ ಎಲ್ಲ ಮಾಡ್ದಾಗ ತಿಂದಿದ್ರಲ್ರಿ ಅತ್ತೀರ ರಾಜಿಯವರು, ಹಂಗೆ ಇವತ್ತು ತಿಂತಾರನ ಅಂತ ಅಂದ್ಕೊಂಡು ಮಾಡಿದಿರಿ. ಮತ್ತು ಮನ್ಯಾಗ ಏನೈತಿ ಅದನ್ನು ಮಾಡ್ಬೇಕಲ್ರಿ ಅತ್ತೀರ? ಮನೆಯಾಗ ಏನೈತಿ ಏನಿಲ್ಲ ಅದೆಲ್ಲ ನನಗೆ ಗೊತ್ತಿಲ್ಲ. ನನ್ನ ಮಗಗೆ ಏನು ಇಷ್ಟ ಆಕೈತಿ ಅದನ್ನು ಮಾಡಿ ಹಾಕ್ಬೇಕು ಈ ಮನ್ಯಾಗ. ಈ ಮನೆಯಾಗ ಏನಿದ್ರು ಬರೀ ಕೆಲಸ ಮಾಡ್ಕೊತ ಬಿದ್ದಿರೋದಷ್ಟ ನಿನ್ನ ಕೆಲಸ. ಹೆಚ್ಚಿಗೆ ಏನಾರ ಕಿಸ್ದಾಡಿದೆ ಅಂದರೆ ನಿನ್ನ ಮನೆಯಿಂದ ಒದ್ದು ಹೊರಗಡೆ ಹಾಕ್ತೀನಿ ನಾನು. ಹಿಂದು ಮುಂದೆ ಏನು ಗತಿ ಇಲ್ದಕ್ಕಿನ ಕರ್ಕೊಂಬಂದು ಈ ಮನ್ಯಾಗ ಸೊಸಿ ಮಾಡಾರಲ್ಲ ಅವ್ರಿಗೆ ಬುದ್ಧಿ ಇಲ್ಲ. ನಿನಗೂ ಅಣ್ಣ ತಮ್ಮ ಅಕ್ಕ ತಂಗಿ ಅಂತ ಏನಾರ ಸ್ವಂತದವ್ರು ಇದ್ದಿದ್ದಿದ್ರ ಉಪವಾಸ ಅವ್ರು ಏನಾರು ಹೋಗಿದ್ದಿದ್ರ ಅದ್ರ ಬೆಲೆ ನಿನಗೆ ಅದ್ರ ತ್ರಾಸು ಏನನ್ನೋದು ಗೊತ್ತಿರ್ತಿತ್ತು. ಹಿಂದೆ ಮುಂದೆ ಏನು ಗತಿ ಇಲ್ದ ಬಿದ್ದಿದ್ದೆ ಅಲ್ಲ, ಅದಕ್ಕೆ ನೀನು ಹಿಂಗೆ ಮಾಡಾಕುಂತಿದ್ದಿ. ಅತ್ತೆಯವರು ನೀವೇನು ಹೊಟ್ಟಿಗೆ ಅನ್ನ ತಿಂತೀರಾ ಏನು ತಿಂತೀರಿ? ಬಾಯಿಗೆ ಬಂದಂಗೆ ಮಾತಾಡಕೊಂತೀರಲ್ಲ ಆಕಿ ಲಲಿತಾಗ. ಗೊತ್ತಾಗಲ್ಲ ನಿಮಗೆ? ಬಂದ್ಬಿಟ್ಲಿಕ್ಕೆ ಒಬ್ಬಕ್ಕೆ ಈ ಮನೆಗೆ ದೊಡ್ಡ ಮಹಾರಾಣಿ ಅನ್ನಂಗೆ ಈಕಿನ ಬಂದ್ಬಿಟ್ಲಿಲ್ಲಿ. ಏನ್ಲೆ ನಿಂದ ಏನು? ನಾನು ಅಕ್ಕಿ ನಾನು ಇಬ್ಬರು ಮಾತಾಡಕೊಂತೀವಿ, ನಡಕ್ಕೆ ನಿಂದು ಏನು? ಅತ್ಯಾರ ನೀವು ಲಲಿತಾಗ ಏನಾರು ಹೆಚ್ಚು ಕಮ್ಮಿ ಈ ಥರ ಮಾತಾಡಿದ್ರಿ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ. ಏನ್ರಿ ಅತ್ಯಾರ ಏನು ತಪ್ಪಾಗೈತಿ ಮನ್ಯಾಗ? ಏನೈತಿ ಅದನ್ನು ಮಾಡಿ ಹಾಕಿವಿ. ಸುಮ್ಮನೆ ತಿನ್ನಲಾರ್ದ ಹೆಚ್ಚಿಗೆ ಹಾರಾಡ್ಕೊಂತ ನಿಮ್ಮ ಮಗ ಹೋದ್ರೆ ನಾವೇನು ಮಾಡ್ಬೇಕ್ರಿ? ಮನ್ಯಾಗ ಉಳ್ದಾರೆಲ್ಲ ತಿಂದಾರಲ್ಲ ಮನುಷ್ಯರಲ್ಲನ್ರಿ ಅವರೆಲ್ಲ. ಇನ್ನೊಂದು ಸಲ ಏನಾರ ಲಲಿತಾಗ ಹಿಂದೆ ಗತಿಲ್ಲ ಅದಕ್ಕೆ ಮುಂದೆ ಗತಿಲ್ಲ ಅದಕ್ಕೆ ಅಂತ ಏನಾರ ಅಂದ್ರಿ ನಾನು ಮಾತ್ರ ಸುಮ್ಮನೆ ಇರಲ್ಲ. ಸಿಟ್ಟು ಬಂತು ನಾನು ಏನು ಮಾಡ್ತೀನ ನನಗೆ ಗೊತ್ತಿಲ್ಲ ನೋಡ್ರತ್ತೀರ. ನೀವು ಈ ಮನೆ ಹಿರಿಯರನ್ನ ಒಂದ ಕಾರಣಕ್ಕೋಸ್ಕರ ಸುಮ್ಮನೆ ಇದೀನಿ. ಇಲ್ಲ ಅಂದಿದ್ದಿದ್ರ 2 ಏಟು ಕಪ್ಪಾಳ ಬಿಟ್ಟು ಮಾತಾಡ್ತಿದ್ದೆ ನಾನು. ನೀವು ಈ ಮನೆ ಹಿರಿಯರು ನಮಗೆ ಅತ್ತೆ ಅದಿರಿ ಅನ್ನೋ ಒಂದು ಕಾರಣಕ್ಕೋಸ್ಕರ ಸುಮ್ಮನೆ ಸೀದಾ ಜೋರಾಗಿ ಮಾತಾಡಕೊಂತೀನಿ ನಾನು. ಅಂದ್ರೆ ನನಗೆ ಹೊಡೆಯಷ್ಟು ದೊಡ್ಡಕ್ಕಾಗ್ಯಾನ ನೀನು? ಅತ್ಯಾರ ನಿಮಗೆ ಹೊಡೆಯಂಗಿದ್ದಿದ್ರ ಬಂದಕ್ಕೆ ಸೀದಾ ಮಾತಾಡ್ತಿಲ್ಲಾಗಿದ್ದೆ, ಹೊಡೆದು ಮಾತಾಡ್ತಿದ್ದೆ. ನಾನು ಹೇಳಾಕೊಂತಿದ್ದು ನಿಮಗಲ್ಲ, ನಿಮ್ಮ ಜಾಗದಾಗ ಬೇರೆ ಯಾರಾದರೂ ಇದ್ದಿದ್ದಿದ್ರ ಅವ್ರಿಗೆ ಹೊಡಿತಿದ್ದೆ ಅಂತ ಹೇಳಿದ್ದು.
ಏನು ರೀ ಅತ್ತೆರ ಏನು ತಪ್ಪಾಗೈತಿ ಮನೆ ಏನು ಸಂತೆ ಐತಿ ಅದನ್ನ ನೋಡಿ ಅಡುಗೆ ಮಾಡಿವಿ ಅದ್ರಾಗ ಏನು ತಪ್ಪೈತ್ರಿ ಅವ್ರು ಹೆಚ್ಚಾಗಿ ಊಟ ಬಿಟ್ಟು ಹೋದ್ರೆ ನಾಷ್ಟ ಬಿಟ್ಟು ಹೋದ್ರೆ ನಾವೇನು ಮಾಡೋಕ್ಕಾಗಂಗಿಲ್ಲ ನೀವು ಇಲ್ಲದ್ದೆಲ್ಲ ಮಾತಾಡಕ್ಕೆ ಹೋಗ್ಬೇಡ್ರಿ ನೋಡ್ರಿ ಇನ್ನೊಂದ್ಸಲ ಏನಾರ ನನ್ನ ಮುಂದೆ ಈ ಥರ ಅಲ್ಲ ನನ್ನ ಮುಂದಾಗಲಿ ನನ್ನ ಹಿಂದಾಗಲಿ ಒಟ್ಟಿನಲ್ಲಿ ಲಲಿತನ್ ತಂಟೆಗೆ ಏನಾರ ಬಂದ್ರಿ ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ನೋಡ್ರಿ ಅತ್ತೆರ ಅಕ್ಕಿ ಸುಮ್ಮನೆ ಇರ್ಬೋದು ಆದರೆ ನಾನು ಮಾತ್ರ ಯಾವುದೋ ಕಾರಣಕ್ಕೂ ಸುಮ್ಮನೆ ಇರಂಗಿಲ್ಲ. ಸವಿತಾ ಇರ್ಲಿ ಬಿಡು ಸುಮ್ಮನೆ ಆಗ. ಲಲಿತಾ ನೀ ಸುಮ್ಮನೆ ಇರು, ನಿನಗಿದೆಲ್ಲ ಗೊತ್ತಾಗಂಗಿಲ್ಲ. ಹಂಗೆ ಸುಮ್ಮನೆ ಇದ್ದಂಗಲೇ ಇವ್ರು ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ಕೊಂತಾರೆ. ಏನು ತಪ್ಪೈತ್ರಿ ಅತ್ತೆರ? ಇನ್ನು ಮೇಲೆ ನಮಗೇನು ಅನಿಸ್ತೈತೆ ಅದನ್ನ ಅಡುಗೆ ಮಾಡಿ ಹಾಕ್ತೇವ್ರಿ. ತಿನ್ನ ಇಷ್ಟ ಇದ್ರೆ ತಿನ್ನಲಿ, ಇಲ್ಲ ಅಂದ್ರೆ ಬಿಡ್ಲಿ. ನೀವು ಅಷ್ಟೇ ಇಷ್ಟ ಇದ್ರೆ ತಿನ್ರಿ, ಇಲ್ಲ ಅಂದ್ರೆ ನೀವು ಮಾಡ್ಕೊಂಡು ತಿನ್ರಿ. ಈ ಮನೆಗೆ ಅತ್ತಿ ನಾನ ಅಥವಾ ನೀನ? ಈ ಮನೆಗೆ ಅತ್ತಿ ನಾನು ಸೊಸಿ ನೀನು ಅನ್ನೋದು ತಲೆಯಾಗ ಚಂದನ ತಂಗ ನೆನಪಿರಲಿ. ಈ ಮನ್ಯಾಗ ನಾನು ಹೇಳಿದ್ದ ನಡಿಬೇಕಂದ್ರೆ ನಡಿಬೇಕಷ್ಟೇ. ಅತ್ತಿಯರ ಈಗ ನೀವು ಈ ಮನೆಗೆ ಅತ್ತಿ ಆಗಿರ್ಬೋದು, ಆದ್ರೆ ನೀವೇನು ಈ ಮನೆಗೆ ಸ್ಟಾರ್ಟಿಂಗಿಗೆ ಬಂದಿದ್ರಲ್ಲ ಅವಾಗ ನೀವು ಈ ಮನೆದು ಸೊಸಿನ ಆಗಿದ್ರಿ. ಈಗಲೂ ನೀವು ಈ ಮನೆ ಸೊಸಿನ ಅದಿರಿ. ಹಂಗೆ ನಾವು ಈ ಮನೆ ಸೊಸಿನ. ಇಬ್ಬರಿಗೂ ಸಮನಾದ ಹಕ್ಕೈತಿ. ನಿಮಗೆ ಹೆಚ್ಚು ನಮಗೆ ಕಡಿಮೆ ಅನ್ನೋದು ಏನಿಲ್ರಿ ಅತ್ಯಾರ. ಈ ಮನೆಯಾಗ ನಿಮ್ಗೆ ಎಷ್ಟಾಕೈತಿ ಅಷ್ಟು ಹಕ್ಕು ನಮಗೂ ಐತ್ರಿ. ಸವಿ ಸುಮ್ಮನೆ ಆಗ್ಬೇಡ ಅಂತ ಹೇಳಾಗಂತಿಲ್ಲ. ನೀ ಸುಮ್ಮನೆ ಇರಲ್ಲ ಲಲಿತಾ. ಮನ್ಯಾಗ ಇವರಿಗೆ ಚಲೋ ಅಡುಗೆನೂ ಮಾಡಿ ಹಾಕಬೇಕು, ಮನೆಯದೆಲ್ಲ ಕೆಲಸನೂ ಮಾಡಬೇಕು, ಮತ್ತು ದುಡಿಬೇಕು, ಎಲ್ಲನೂ ಮಾಡ್ಬೇಕು. ಮತ್ತು ಇವ್ರ ಕೈಯಾಗ ನಾವು ಅನ್ಸ್ಕೋಬೇಕು. ನಮಗೇನು ಹರ್ಕತ್ ಬಿದ್ದೈತಾ? ನಾವೇ ನಮ್ಮ ಮನ್ಯಾಗ ಊಟಿಲ್ದ ಈ ಮನೆಗೆ ಬಂದು ಬಿದ್ದಿಲ್ಲ. ನಾವು ಈ ಮನೆಗೆ ಸೊಸೆಯಾಗಿ ಬಂದೀವಿ, ಹಾಳಾಗೇನಲ್ಲ. ಅಷ್ಟು ಅನ್ನಂಗಿದ್ರೆ ಇಟ್ಕೊಂಡು ಕೆಲಸ ಮಾಡಿಸ್ಕೊಳ್ಳಿ. ಆಮೇಲೆ ಇವ್ರು ಅನ್ನಂಗೆ ಬೈಸ್ಕೊಂಡು ಸುಮ್ಮನೆ ಇರ್ತಾರೆ. ನಮಗೆ ಅನ್ನಕ್ಕೆ ಬಂದ್ರೆ ನಾವು ಸುಮ್ಮನೆ ಇರಂಗಿಲ್ಲ. ನೋಡ್ರಿ ಅತ್ತರ, ಈ ಮನ್ಯಾಗ ಯಾರಿಗೆ ಏನು ಇಷ್ಟ ಏನಿಲ್ಲ ಅನ್ನೋದನ್ನು ತಿಳ್ಕೊಂಡು ನಾನು ಅಡುಗೆ ಮಾಡೋಕೆ ಪ್ರಯತ್ನ ಪಡಾಕೊಂತೀನಿ ರೀ. ಮನ್ಯಾಗ ನೋಡಿದ್ರೆ ಏನೂ ಸಂತಿಲ್ಲ ಏನಿಲ್ಲ. ಮತ್ತು ಏನು ಮಾಡ್ಬೇಕ್ರಿ ಅತ್ತರ? ಸಂತಿ ತರಾಕ ನೀವು ರೊಕ್ಕ ಕೊಡೋಂಗಿಲ್ಲ, ಮತ್ತು ಇದ್ದಿದ್ರಾಗ ಅಡುಗೆ ಮಾಡ್ಲಾರ್ದ ಮತ್ತು ಏನು ಮಾಡ್ಬೇಕ್ರಿ ಅತ್ತರ? ಅವರು ಏನು ಅಕ್ಕಿ ರೊಟ್ಟಿ ಇಷ್ಟ ಇಲ್ಲ ಅಂತ ಹೋದ್ರೆ ನಾವರ ಏನು ಮಾಡ್ಬೇಕ್ರಿ ಅತ್ತರ? ಮನ್ಯಾಗ ಇದ್ದಿದ್ದು ಮಾಡಿರ್ತೀವಿ, ಅದನ್ನು ಅಡ್ಜಸ್ಟ್ ಮಾಡ್ಕೋಬೇಕ್ರಿ ಅತ್ತರ ಅವರು. ಏನಿಲ್ಲ, ಅದೇನಂತಾರಲ್ಲ, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅರ್ಧ ರಾತ್ರಿಯಾಗ ಛತ್ರಿ ಹಿಡ್ದಿದ್ರಂತ. ಹಂಗಾತಿ ಅವ್ರದ್ದು ಏನು ಬರಲಾರ್ದು ಏನು ಐಶ್ವರ್ಯ ಬಂದುಬಿಟ್ಟೈತನ ಅನ್ನಂಗೆ ಮಾಡಾಕುಂತಾರೆ. ಸವಿ ನಿಂದು ಅತಿ ಆಗುಂತೈತಿ. ಮನೆಯಾಗ ಜಗಳ ನಿನ್ನಿಂದನ ಭಾಳ ಆಗಕುಂತೈತಿ. ಸ್ವಲ್ಪ ಮಾತಿನಲ್ಲಿ ಹಿಡ್ತಾ ಇರಲಿ, ಇಲ್ಲ ಅಂದ್ರೆ ನಿಮ್ಮಪ್ಪ ನಿಮ್ಮ ಅವನ್ನ ಕರೆಸಿ ಮಾತಾಡ್ಬೇಕಾಕೈತಿ ನೋಡು. ಅತ್ತೆರ ಏನ ಮಾತಾಡ್ತಿದ್ರೆ ಇಲ್ಲಿ ನನ್ನ ಮುಂದೆ ಮಾತಾಡ್ರಿ. ಇಲ್ಲಿದು ಮಾತುಕತೆ ಏನಾರ ನಮ್ಮ ತವ್ರ ಮನೆಗೆ ಸುದ್ದಿ ತಲುಪ್ತು ನಾನು ಮಾತ್ರ ಸುಮ್ಮನೆ ಇರಂಗಿಲ್ಲ ಅತ್ತರ. ಇಲ್ಲಿ ಏನು ಸರಿ ಇದ್ದಿದ್ದಕ್ಕೆ ನಾ ಸರಿ ಅನ್ನಕೋತೀನಿ, ತಪ್ಪಿದ್ದಾಗ ತಪ್ಪ ಅನ್ನಕೊಂತೀನಿ ರೀ. ಸುಮ್ಮನೆ ಊರಿಗೆಲ್ಲ ಸುದ್ದಿ ಹಂಚಿ ನಿಮ್ಮ ಮರ್ಯಾದೆ ನೀವೇ ತಕ್ಕೊಳಕ್ಕೆ ಹೋಗ್ಬೇಡ್ರಿ, ನೆನಪಿರಲಿ. ಹುರಿರಿ, ಅದು ಎಷ್ಟು ಹುರಿತೀರಿ ಹುರಿರಿ. ನಿಮ್ಮ ಇಬ್ಬರಿಗೂ ಲಗಾಮ ಹಾಕಲಿಲ್ಲ ನೋಡಿ. ನನ್ನ ಹೆಸರು ಲಕ್ಷ್ಮೀನ ಅಲ್ಲ ನೋಡಂತ್ರಿ ಅಂತ. ಮೊದಲು ನಿಮ್ಮ ಬಾಯಿಗೆ ಲಗಾಮ ಹಾಕೋರಿ, ಆಮೇಲೆ ನಮಗೆ ಹೇಳಕ್ಕೆ ಬರಂತ್ರಿ ಅಂತ ಬಂದುಬಿಟ್ರು ದೊಡ್ಡದಾಗಿ. ಲಲಿತಾ ಯಾಕೆ ನೀನು ಸುಮ್ಮನೆ ಅದಿರಿ? ಅತ್ತೆರಂಗೆ ಬಾಯಿಗೆ ಬಂದಂಗೆ ಭಯ ಕುಂತಾರೆ ನಿನಗೆ. ನಿಂದೇನು ತಪ್ಪಿಲ್ಲ ಅಂದ್ರೂ ಎದಕ್ಕೆ ಸುಮ್ಮನೆ ಅದಿರಿ ನೀನು? ಸವಿ ಅವ್ರು ಹೆಂಗೆ ಮಾತಾಡಿದ್ರು ನೋಡು ಅತ್ತೆರ. ಅವ್ರು ಮಾತಾಡಿರೋ ಮಾತಿಗೆ ನನಗೆ ಏನು ಅನ್ಬೇಕಂತ ಗೊತ್ತಾಗಲಿಲ್ಲ. ನನಗಂತೂ ಭಾಳ ಮನಸ್ಸಿಗೆ ನೋವಾಯ್ತು ಇವತ್ತು ಅತ್ತೆರ ಮಾತಾಡಿದ್ದು. ಲಲಿತಾ ನೀನೇನು ಬೇಜಾರು ಹಾಕೋಬೇಡ. ಅವರಿಗೆ ಹೊಟ್ಟೆಗಿಚ್ಚಿ ಬಿದ್ದೈತಿ, ಹೊಟ್ಟೆಯಾಗ ಉರಿ ಬಿದ್ದೈತಿ, ಮಗ ಉಪವಾಸ ಹೋಗಿದ್ದಕ್ಕೆ. ನೀ ದಯವಿಟ್ಟು ಬೇಜಾರಾಗಬೇಡ ಲಲಿತಾ, ಪ್ಲೀಸ್. ಅಲ್ಲಲ್ಲಿ ಸವಿ ನಾನು ಏನು ತಪ್ಪು ಮಾಡೀನಿ? ಮನ್ಯಾಗ ಇದ್ದಿದ್ರಾಗ ಅಡುಗೆ ಮಾಡೀನಿ ನಾನು, ಅದೇ ತಪ್ಪ? ಅದಕ್ಕೋಸ್ಕರ ಹೀಗೆಲ್ಲ ಬೈಯೋದು ಅತ್ತೆಯರು? ನಂಗೆ ನಿಜ ಭಾಳ ಅಂದ್ರೆ ಭಾಳ ಬೇಜಾರಾಗುಂತೈತೆ ಅತ್ತೆಯರ ಮೇಲೆ. ಎದಕ್ಕೆ ಹೀಗೆಲ್ಲ ಮಾತಾಡಕುಂತಾರೆ? ಲಲಿತೆ ನಿನಗೆ ಗೊತ್ತಿಲ್ಲಂದ್ಲೇ ಅತ್ತೆಯರಂತ ದುರ್ಬುದ್ಧಿ ಐತೆ ಅವ್ರ ಹತ್ರ ಅಂತ. ನೀವು ಅವ್ರ ಮಾತಿಗೆಲ್ಲ ಬೇಸರ ಮಾಡ್ಕೊಂಡು ಹೋಗ್ಕೋಬೇಡ. ಪ್ಲೀಸ್ಲೇ ನಗಲೇ ಅದೆಲ್ಲ ಬಿಟ್ಟುಬಿಡ್ಲೆ. ಅವ್ರೇನ ಏನಾನ ತಲೆಯಾಗಿಟ್ಕೊಂಡು ಏನೇನೋ ಅಂತಾರೆ. ದಯವಿಟ್ಟುಲೇ ಲಲಿತೆ ಪ್ಲೀಸ್ಲೇ ನಿಮ್ಮ ಮುಖ ಈಟ ಮಾಡ್ಕೋಬೇಡ್ರಿ, ನನಗೆ ನೋಡೋಕ್ಕಾಗಂಗಿಲ್ಲ. ನನ್ನ ಹಣೆ ಬರನ ಸರಿ ಇಲ್ಲ ಅನಿಸ್ತೈತ್ಲೆ. ತವ್ರ ಮನ್ಯಾಗೂ ಚುಚ್ಚಿ ಮಾತನ್ನಕ ನಮ್ಮ ಚಿಗವಿದ್ಲು. ಇಲ್ಲಿ ಬಂದಮೇಲೆ ಅತ್ತಿಯರು ಏನು ಮಾಡ್ಬೇಕು? ಒಟ್ಟಿನಲ್ಲಿ ಎಲ್ಲಾದರೂ ಒಂದು ಕಡೆ ಅನ್ಸ್ಕೊಳೋದು ಮಾತ್ರ ತಪ್ಪಿಲ್ಲ ನಂದು. ಲಲಿತೆ ನೀನು ಸ್ಟ್ರಾಂಗ್ ಆಗಿರಲಿ, ಆ ಥರ ವೀಕ್ ಆಗಕ್ಕೆ ಹೋಗ್ಬೇಡ. ಈಗಿನ ಕಾಲದಾಗ ಅನ್ಸ್ಕೊಂಡಂಗೆ ಅನ್ನೋರು ಭಾಳ ಮಂದಿ ಇರ್ತಾರೆ. ಅವ್ರು ಏನು ಅಂದಿರ್ತಾರೆ ಅವ್ರಿಗೆ ಅವಾಗಲೇ ತಿರುಗಿಸಿ ಕೊಟ್ಟರೆ ಮಾತ್ರ ನಮ್ಗೆ ಈ ಜಗತ್ತಲ್ಲಿ ಬದುಕಕ್ಕೆ ಬಿಡ್ತಾರೆ, ಇಲ್ಲಾಂದ್ರೆ ಬದುಕಕ್ಕೆ ಬಿಡಂಗಿಲ್ಲ. ಅರ್ಥ ಮಾಡ್ಕೋ. ಅಲ್ಲಿ ನಂಗೆ ಅವರು ಏನಂದ್ರೂ ನಾನು ಉಪವಾಸ ಅಂತಿದ್ದೆ. ಆದರೂ ನನಗೆ ಹಿಂದೆ ಮುಂದೆ ಗತಿ ಇಲ್ಲದಕ್ಕಿ ಅನಾಥಲು ಅನ್ನಂಗೆ ಮಾತಾಡಿದ್ರಲ್ಲ, ಅದ ನನಗೆ ಭಾಳ ಅಂದ್ರೆ ಭಾಳ ಬೇಜಾರಾಗ್ಬಿಡ್ತಲಿ. ಲೇ ನೀನು ಯಾಕೆ ಅನಾಥ ಹಾಕಿದಿ? ನಿನ್ನ ಜೊತೆ ನಾನಿಲ್ಲನ? ಲೇ ನಿನ್ನ ಜೊತೆ ಈ ಮನ್ಯಾಗ ಎಲ್ಲರೂ ಎಷ್ಟು ಜೀವ ಅದ ನಿನ್ನ ಮೇಲೆ. ಅತ್ತಿ ಯಾರು ಅವ್ರನ್ನ ಬಿಟ್ಟುಬಿಡು, ಅಮ್ಮರು ಮಾವರು, ನೀನು ಗಂಡ, ಮತ್ತು ನನ್ನ ಗಂಡ ನಿನಗೆ ತಮ್ಮಂತಾರ. ನಂಗೆ ಒಳ್ಳೆ ಅತ್ತಿಗೆಮ್ಮ ತಾಯಿ ಸಿಕ್ಕ ನಂಗೆ ಅತ್ತಿಗೆಮ್ಮ ಅಂತ ಎಷ್ಟೆಲ್ಲ ಹೊಗಳ್ತಾರ. ಅಂದಮೇಲೂ ನೀನು ಅನಾಥ ಹಾಕಿ ಅನ್ಲಿ ಹೇಳಲೆ. ಸರಿ ನನಗೆ ಯಾಕೋ ಇವಾಗ ಯಾರ ಜೊತೆನೂ ಮಾತಾಡೋಕ್ಕೆ ಮನಸ್ಸಿಲ್ಲ. ದಯವಿಟ್ಟು ನಾನು ಸ್ವಲ್ಪ ನನ್ನ ಪಾಡಿಗೆ ನನಗೆ ಬಿಟ್ಬಿಡ್ರಿ.
ಪ್ಲೀಸ್. ಪಾಪ ಲಲಿತಾಗೆ ಎಷ್ಟು ಬೇಜಾರಾಯ್ತು. ಇಲ್ಲ, ಆಕೆ ಬೇಜಾರು ಹೋಗಂಗೆ ಏನಾದರೂ ಮಾಡಲೇಬೇಕು. ಹಿಂಗಿದ್ರೆ ಸರಿ ಹೋಗಂಗಿಲ್ಲಿದೆ. ಮೊದಲು ಈ ವಿಷಯನ ಚಂದ್ರಮಾವರಿಗೆ ಕೃಷ್ಣ ಅವ್ರಿಗೆ ಹೇಳ್ತೀನಿ. ಇವ್ರಿಗೆ ಹೇಳಿದ್ರೆ ಇವ್ರು ಏನಾದರೂ ಮಾಡಿ ಸಮಾಧಾನ ಮಾಡ್ತಾರೆ. ಈ ಅತ್ತೆಯರಿಗೆ ಮಾತ್ರ ಈ ವಿಷಯದ ತಿರುಗೇಟು ಕೊಡಲಿಲ್ಲ, ನನ್ನ ಹೆಸರು ಸವಿತಾನ ಅಲ್ಲ. ಇನ್ನೊಂದು ಸಲ ಅವ್ರ ಬಾಯಾಗ ಲಲಿತಾಗಿ ಈ ಥರ ಅನ್ನಾತ್ಲೆ ಅನ್ನೋ ಹಂಗೆ ಬಂದೇ ಇರಬಾರ್ದು. ಕನಸಲ್ಲೂ ಅದನ್ನು ಯೋಚನೆ ಮಾಡಿರಬಾರ್ದು. ಹಂಗೆ ಮಾಡ್ತೀನಿ ನಾನು.